ಬಾಗಲಕೋಟೆ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಆಡಳಿತ ಬಾಗಲಕೋಟೆ ಹಾಗೂ ಕೂಡಲಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಹಯೋಗದಲ್ಲಿ ವಿಶ್ವಗುರು ಬಸವಣ್ಣವರ ಜಯಂತಿಯ ಉದ್ಘಾಟನೆ ಹಾಗೂ ಬಸವರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಹಾಗೂ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಪುಸ್ತಕ ಬಿಡುಗಡೆ ಸಮಾರಂಭವು ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲಸಂಗಮದ ಅನುಭವ ಮಂಟಪದ ಸಭಾಂಗಣದಲ್ಲಿ ದಿನಾಂಕ ಏಪ್ರಿಲ್ 30, 2025 ರಂದು ಮಧ್ಯಾಹ್ನ 1:30 ಶ್ರೀ ನಿಜಗುಣಾನಂದ ಸ್ವಾಮೀಜಿ ಹಾಗೂ ಶ್ರೀ ಗುರುಮಹಾಂತ ಸ್ವಾಮಿಗಳು ಹಾಗೂ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಸೇರಿ ಇತರೆ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ವೇದಿಕೆ ಕಾರ್ಯಕ್ರಮ ಪೂರ್ವದಲ್ಲಿ ವಿವಿಧ ಕಲಾ ತಂಡಗಳ ವಾದ್ಯಮೇಳದೊಂದಿಗೆ ಬಸವರಥಯಾತ್ರೆಯ ಅದ್ಧೂರಿ ಮೆರವಣಿಗೆ ಜರುಗಿತು. ನಂತರ ಮುಖ್ಯಮಂತ್ರಿಗಳು ಹೆಲಿಪ್ಯಾಡ್ಗೆ ಆಗಮಿಸುತ್ತಿದ್ದಂತೆ ಪೊಲೀಸ್ ಇಲಾಖೆ ವತಿಯಿಂದ ಸಶಸ್ತ್ರ ಗೌರವ ನಮನ ಜರುಗಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಪ್ರಾಸ್ತಾವಿಕ ಪರ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರಾದ ಶಿವರಾಜ ತಂಗಡಿಗಿರು ಹಾಗೂ ಅಬಕಾರಿ ಸಚಿವರಾದ ಆರ್ಬಿ ತಿಮ್ಮಾಪೂರರು ಅತಿಥಿಗಳ ಪರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮತ್ತು ಪುಸ್ತಕ ಬಿಡುಗಡೆ ಪರ ಮಾತುಗಳನ್ನಾಡಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಆಡು ಭಾಷೆಯಲ್ಲಿ ಪ್ರತಿಪಾದಿಸಿದ ಕಾಯಕ, ದಯೆ, ದಾಸೋಹದಿಂದ ಸ್ವಾಭಿಮಾನದ ಬದುಕು ನಡೆಸುವಂತೆ ಹಾಗೂ ಗುಲಾಮಗಿರಿ ತ್ಯಜಿಸುವಂತೆ ಕಠಿಣ ಸಂಸ್ಕೃತ ಭಾಷೆಗಿಂತ ತಾಯಿ ಭಾಷೆ ಕನ್ನಡಕ್ಕೆ ಆದ್ಯತೆ ನೀಡಿ ಸಮಸಮಾಜದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಿದರು. ನಂತರ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾನವ ಹಕ್ಕುಗಳ ದಮನಿಸುವ ಹಾಗೂ ಮನು ಮತ್ತು ವೈದಿಕ ಸಂಸ್ಕೃತಿಯು ಮೇಲುಕೀಳೆಂಬ ದಾಸ್ಯದ ಸಂಸ್ಕೃತಿಯು ವಿಜೃಂಭಿಸುತ್ತಿದೆ. ಹಾಗಾಗಿ ಇವನಾರವೆನ್ನದೆ ಇವನಮ್ಮವ ನಮ್ಮವೆನ್ನುವ ಸಂಸ್ಕೃತಿ ತಮ್ಮದಾಗಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ನಂತರ ಜನತೆಯು ಆತ್ಮಗೌರವ ಸಂರಕ್ಷಿಸಿಕೊಳ್ಳುವ ಮತ್ತು ಸಮಾಜ ನಿರ್ಮಾಣಕ್ಕೆ ಹಾಗೂ ಮಾನ ಪ್ರಾಣಧಕ್ಕೆ ತರುವ ಮೌಢ್ಯಕಂದಾಚಾರಗಳು ತಿರಸ್ಕರಿಸುವಂತೆ ಜನತೆಗೆ ಕರೆ ನೀಡಿದರು. ನಂತರ ಪ್ರಸ್ತುತ ಸಮಾಜದಲ್ಲಿ ಜಾತಿ ಮಧ್ಯೆ ಕಂದಕ ಸೃಷ್ಟಿಸಿ ಯುವಕರ ತಲೆಯಲ್ಲಿ ವಿಷಬೀಜ ಬಿತ್ತಿ ಅಶಾಂತಿ ಸೃಷ್ಟಿಸಿ ಹಿಂಸೆ ಮತ್ತು ಅಸಹಿಷ್ಣುತೆಗೆ ಪ್ರಲೋಭನೆ ಕೊಡಲಾಗುತ್ತಿದೆ. ಹಾಗಾಗಿ ಭವಿಷ್ಯದ ಪೀಳಿಗೆಯು ಬುದ್ಧ, ಬಸವ, ಅಂಬೇಡ್ಕರ್ರವರ ಚಿಂತನೆಗಳನ್ನು ನಾಡಿನಾದ್ಯಂತ ಪರಿಚಯಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಹಾಗೂ ಬಸವತತ್ವದ ಆಚಾರ ವಿಚಾರದಂತೆ ಸರ್ವರಿಗೂ ಸಮಪಾಲು ಸಮಬಾಳೆಂದು ನುಡಿದಂತೆ ನಡೆದು ನಾಡಿನ ಸಹಾಯಕ, ದೀನದಲಿತರ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಹಸಿವಿನಿಂದ ಬಳಲದಂತೆ ಆತ್ಮಗೌರವದ ಮತ್ತು ಘನತೆಯ ಬದುಕು, ಸ್ವಾಭಿಮಾನದ ಬದುಕಿಗೆ ಅನ್ನಭಾಗ್ಯ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ಹಾಗೂ ಶಾಸಕ ಕಾಶಪ್ಪನವರರು ಪ್ರತಿವರ್ಷ ಕೂಡಲಸಂಗಮದಲ್ಲಿ 2 ದಿನ ಬಸವ ವೈಭವ ಕಾರ್ಯಕ್ರಮ ಬಸವಣ್ಣನವರ ಕಂಚಿನ ಮೂರ್ತಿ फोटो
ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಾಗಲಕೋಟೆ ಜಿಲ್ಲಾಡಳಿತ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಹಯೋಗದಲ್ಲಿ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ಶುಭಾರಂಭ ಈಗ. ಮೊದಲಿಗೆ ನಾಡು ನುಡಿಗೆ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ನಾಡಗೀತೆ ಮೊದಲ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬಸವಣ್ಣನವರ ಶರಣ ಪರಂಪರೆಯನ್ನು ಪಸರಿಸುತ್ತಿರುವ ಎಲ್ಲ ಬಸವಾದಿ ಶರಣರಿಗೆ, ಸರ್ವಧರ್ಮ ಗುರುಗಳಿಗೆ ಮೊದಲಿಗೆ ಸ್ವಾಗತ ಮತ್ತು ವಂದನೆಗಳು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೂಡಲ ಸಂಗಮ ಪ್ರಾಧಿಕಾರ, ಜಿಲ್ಲಾಡಳಿತ ಇವರೆಲ್ಲರ ಸಮನ್ವಯದೊಂದಿಗೆ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ಇದಕ್ಕೆ ಮೂಲ ಪ್ರೇರಣೆ ರಾಜ್ಯದ ಬಜೆಟ್ನಲ್ಲಿ ಬಸವಾದಿ ಶರಣರ ಚಿಂತನೆಗಳನ್ನು ರಾಜ್ಯದುದ್ದಕ್ಕೂ, ದೇಶದುದ್ದಕ್ಕೂ, ವಿಶ್ವದಾದ್ಯಂತ ಪಸರಿಸಬೇಕು ಎನ್ನುವ ಆಶಯವನ್ನು ಹೊತ್ತು ಇದಕ್ಕಾಗಿ ಬಜೆಟ್ ಭಾಷಣದಲ್ಲೇ ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ ಮತ್ತು ಕಲ್ಯಾಣ ರಾಜ್ಯವನ್ನು ಕಟ್ಟುವ ನಿಟ್ಟಿನಲ್ಲಿ ಬಸವಣ್ಣನವರನ್ನು ಆದರ್ಶವನ್ನಾಗಿ ಇಟ್ಟುಕೊಂಡ ನಮ್ಮ ರಾಜ್ಯದ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರನ್ನು ವೇದಿಕೆಯ ಪರವಾಗಿ, ಇಡೀ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಿದ್ದೀವಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ, ಸಾಕ್ಷೀಕರಿಸಲು ಆಗಮಿಸಿರುವ ಎಲ್ಲರ ಪರ
ಸ್ವೀಕರಿಸಲು ಆಗಮಿಸಿರುವ ಶ್ರೀಯುತ ನೆರವೇರಬೇಕು ಅನ್ನೋದನ್ನ ಅವರ ಮನದಾಳದ ಇಚ್ಛೆಯಂತೆ ಈ ಒಂದು ಪವಿತ್ರವಾದ ಸಮಾರಂಭವನ್ನ ಆ ಬಸವಾದಿ ಶರಣರ ವೈಭವೀಕರಿಸಿ ಈ ಸಮಾರಂಭವನ್ನ ಇವತ್ತು ಇಲ್ಲಿ ಆದೇಶಿಸಿ ಈ ಭವ್ಯ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಸಾಕ್ಷಿ ಆಗೋದಕ್ಕೆ ಬಸವಾದಿ ಶರಣರಿಗೆ, ಬಸವಾದಿ ಪ್ರಮುಖರಿಗೆ, ಅನುಯಾಯಿಗಳಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಗಣ ಸರ್ಕಾರದ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಂತ ಭಾಗ್ಯ ವಿಧಾತ, ಸರ್ವ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಟ್ಟು ಬಸವ ಜಯಂತಿಯಂದೇ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಾನು ಸ್ವಾಗತ. ಶರಣರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲರೂ ಕರೀತೀವಿ. ಈ ಪವಿತ್ರವಾದ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಬಸವಾದಿ ಶರಣರ ಒಂದು ಉತ್ಸವ ಆಗಬೇಕು, ಈ ನಾಡಿನ ಈ ಮಣ್ಣಿನ ಏನು ಪವಿತ್ರವನ್ನು ಮಾಡಿದಂತ ಆ ಶರಣರ ಇವತ್ತು ಬಗ್ಗೆ ಚಿಂತನೆ ಆಗಬೇಕು, ವಿಚಾರಗೋಷ್ಠಿಗಳಾಗಬೇಕು. ಅದನ್ನು ನಮ್ಮ ನಾಡಿನ, ನಮ್ಮ ದೇಶದ ಯುವ ಪೀಳಿಗೆಗೆ ಅದನ್ನು ಮುಂದುವರಿಸಿ 12ನೇ ಶತಮಾನದಲ್ಲಿ ಏನು ಅಲ್ಲ ಬಸವಣ್ಣನವರು, ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಿರುವಂತಹ ಅನೇಕ ಮಾನವ ಕುಲವನ್ನ, ಮಾನವೀಯತೆಯನ್ನ ಎತ್ತಿ ಹಿಡಿದು ಮಾನವರಿಗೆ ಒಂದು ಸ್ವಾಭಿಮಾನ, ಒಂದು ಪ್ರತಿಷ್ಠೆ, ಕಾಯಕ ದಾಸೋಹ, ಇವತ್ತು ಅದರ ಜೊತೆಗೆ ಶರಣ ತತ್ವವನ್ನ ಬೋಧಿಸಿದಂತಹ ಶರಣರ ಒಂದು ವೈಭವದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕನಸಾಗಿತ್ತು. ಬಹುತೇಕ 2017-18ರಲ್ಲಿ ಅಂದು ಕೂಡ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದಿನ ಸಚಿವರು ಈ ವೈಭವವನ್ನು ಮಾಡಬೇಕು, ಬಸವ ವೈಭವ, ಬಸವಾದಿ ಶರಣರ ಒಂದು ವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪವನ್ನ 2025-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸತ್ ಅನ್ನುವ ಒಂದು ಪದವನ್ನ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲೇ ಮಂಡಿಸಿ ಆ ಕಾರ್ಯಕ್ರಮ ನಡೀಲೇಬೇಕು, ಆ ಬಸವಾದಿ ಪ್ರಮುಖರ, ಬಸವಾದಿ ಶರಣರ ಒಂದು ವೈಭವ ಆಗಬೇಕು ಅಂತೇಳಿ ಇವತ್ತು ನಮ್ಮೆಲ್ಲರ ಕನಸನ್ನ ಈಡೇರಿಸಿದಂತ ನಮ್ಮ ಆ 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಏನು ಆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಅಲ್ಲಮ ಪ್ರಭುಗಳ ಒಂದು ಗೌರವ ಸ್ಥಾನ ಅಲ್ಲಮ ಪ್ರಭುಗಳು ವಹಿಸಿದ್ರು. ಆ ಅಲ್ಲಮ ಪ್ರಭುಗಳ ಸ್ಥಾನವನ್ನ ಬಸವಾದಿ ಶರಣರ ಅನಿವಾರ್ಯವಾಗಿ ಇವತ್ತು ನೆರವೇರಿಸಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಇದ್ರೆ ನಾನು ಹೇಳಬೇಕಾಗುತ್ತೆ. ಪವಿತ್ರವಾದ ಭೂಮಿಯನ್ನ ಪಾವನಗೊಳಿಸಿರುವಂತ ಆ ಬಸವಾದಿ ಶರಣರ ಒಂದು ವೈಭವ ಆಗಬೇಕು, ಅವ್ರ ಚಿಂತನೆ ಆಗಬೇಕು, ವಿಚಾರಗೋಷ್ಠಿ ಆಗಬೇಕು, ಕಾಯಕ ದಾಸೋಹ, ಇವತ್ತು ಸಮಾನತೆಯನ್ನ, ಸ್ವಾಭಿಮಾನವನ್ನ, ಮಾನವ ಕುಲಕ್ಕೆ, ಮಾನವ ಜನ್ಮಕ್ಕೆ ಮಾನವೀಯತೆಯನ್ನು ಎತ್ತಿ ಹಿಡಿದು ಮಾನವೀಯತೆ ಮೌಲ್ಯಗಳನ್ನ ಇವತ್ತು ನಮ್ಗೆ ಅರ್ಥಿಸಿದಂತ ಆ ಶರಣರ ಈ ಒಂದು ವೈಭವ ಇವತ್ತು ಕೂಡಲ ಸಂಘದಲ್ಲಿ ನಡೀತಾ ಇರೋದು ಇದು ಒಂದು ಇತಿಹಾಸದ ಪುಟದಲ್ಲಿ ಬರೆದಿರುವಂತಹ ದಿನ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮಗೆಲ್ಲರಿಗೂ ಇವತ್ತು ಬಸವ ಜಯಂತಿ. ನಾನು ವೇದಿಕೆ ಮೇಲೆ ಕೂತಂತ ಮಾನ್ಯ ಮುಖ್ಯಮಂತ್ರಿಗಳಾದ ಆಗಿ ಎಲ್ಲರಿಗೂ ಮತ್ತು ಈ ಸಭಾಂಗಣದಲ್ಲಿ ಆಸೀನರಾದಂತ ಎಲ್ಲ ಬಸವಾದಿ ಅನುಯಾಯಿಗಳಿಗೆ ನಾನು ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ಅಭಿವೃದ್ಧಿ ಪಡಿಸೋದ್ರಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವ ತತ್ವದ ಪಕ್ಕ ಅನುಯಾಯಿ ಅನ್ನೋದಕ್ಕೆ ಇವತ್ತು ಯಾಕೆ ನಾನು ಅಲ್ಲಮ್ಮ ಪ್ರಭುಗಳ ಒಂದು ಸ್ಥಾನವನ್ನ ನಮ್ಮ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಬಸವ ಜಯಂತಿ ದಿವಸನೇ ಮೇ 2013 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಜಯಂತಿ ದಿವಸನೇ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಈ ನಾಡಿನ ಬಡ ಕುಟುಂಬಕ್ಕೆ ಹಸಿದ ಹೊಟ್ಟೆಗೆ ಅನ್ನ ಭಾಗ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಚಿತ್ರವನ್ನು ಹಾಕಬೇಕು ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು. ಇದೇ 2023-24ನೇ ಸಾಲಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಗುರು ಅಣ್ಣ ಬಸವಣ್ಣನವರನ್ನ ಸಂಸ್ಕೃತಿಯ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವತ್ತು 25ರಲ್ಲಿ ಬಸವ ಮಂಟಪ ಬಸವಾದಿ ಜನರ ವೈಭವದ ಒಂದು ಕಾರ್ಯಕ್ರಮವನ್ನ ಬಂಧುಗಳೇ, ಇಲ್ಲಿ ಯಾರನ್ನು ಕೂಡ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಈ ನಾಡಿನಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಬಹಳಷ್ಟು ಜನ ಕೂಡಲ ಸಂಘದ ಕಡೆ ತಿರುಗಿಸದೆ ನೋಡಿಲ್ಲ. ಇವತ್ತು ಯಾಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವೀಗ ಹೊಗಳಬೇಕು ಅಂದ್ರೆ ಹೊಗಳ್ತಾ ಇಲ್ಲ. ಇಂಥ ನಿಜ ಸಂಗತಿಯನ್ನ ನೋಡುವಂತೆ ನಡೆದಂತ ಇವತ್ತು ಮುಖ್ಯಮಂತ್ರಿಯ ರಾಜ್ಯದಲ್ಲಿ ಯಾರಾದ್ರೂ ಇದ್ರ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅನ್ನೋ ಮಾತನ್ನು ನಾವು ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಇವತ್ತು ಅನೇಕ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಆ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ವಿಶೇಷವಾದ ಶಕ್ತಿಯನ್ನ ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಇವತ್ತು ಮಹಿಳೆಯರಿಗೆ ನ್ಯಾಯವನ್ನು ಕೊಟ್ಟಿದ್ರು. ಆ ನ್ಯಾಯವನ್ನ ಇವತ್ತು 2025ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಬಸವ ತತ್ವವನ್ನ ಬಸವಾದಿ ಶರಣರ ಒಂದು ಏನು ಆಚಾರ ವಿಚಾರಗಳನ್ನ ಇವತ್ತು ನಡೆಕೊಂಡು ಬಂದಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡಬೇಕಾಗಿದೆ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ಸಂಪನ್ಮೂಲ ಸಚಿವರಾದಂತಹ ಅಂದಿನ ಸಚಿವರಾದಂತಹ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಇಲ್ಲೇ ಸಾಕ್ಷಿಸಿದ್ದಾರೆ. ಅವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದಿಂದ 94 ಕೋಟಿ ಅನುದಾನವನ್ನ ಇವತ್ತು ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟರು. ಅದು ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಆಗ್ಬೇಕು. ಅದು ಅಕ್ಷರಧಾಮದ ಮಾದರಿಯಲ್ಲಿ ಏನು ನಮ್ಮ ನವದೆಹಲಿಯಲ್ಲಿ ಇರುವಂತಹ ಅಕ್ಷರಧಾಮದ ಮಾದರಿಯಾಗಿ ಇವತ್ತು ನಮ್ಮ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಅಂತೇಳಿ ಒಂದು ಕನಸು ಏನಿತ್ತು. ಆ ಕನಸಕ್ಕೆ ಇಂದಿನ ಅವಧಿಯಲ್ಲಿ 139 ಕೋಟಿ ಅನುದಾನವನ್ನು ನಮಗೆ ಕೊಟ್ಟರು. 139 ಕೋಟಿಯಲ್ಲಿ ಅಂದು ನಾವು ಕೆಲಸ ಪ್ರಾರಂಭ ಮಾಡಿ ಆ ಬಸವನಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾಡಿದ ಮೇಲೆ ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ ಅನುದಾನ ಏನು ಉಳಿದಿತ್ತು ಆ 20 ಕೋಟಿ ರೂಪಾಯಿಯನ್ನ ನಾವು ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಒಂದು ಅಂದಾಜು ಪಟ್ಟಿಯನ್ನ ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಏನು ಅಕ್ಷರಧಾಮದ ಮಾದರಿಯಲ್ಲಿ ಶರಣ ಗ್ರಾಮ ಆಗ್ಬೇಕು, ಶರಣರ ಒಂದು ಗ್ರಾಮ ಆಗ್ಬೇಕು ಅನ್ನೋದು ಕನಸಿತ್ತು. ಆ ಕನಸಕ್ಕೆ ಇವತ್ತು ಸುಮಾರು 240 ಕೋಟಿ ಇವತ್ತು ಅಂದಾಜು ಪಟ್ಟಿಯನ್ನು ನಾವು ಸಿದ್ಧತೆ ಮಾಡಿದ್ದೀವಿ. ಅದಕ್ಕೆ ಈ ವೇದಿಕೆ ಮುಖಾಂತರ ಈಗಾಗಲೇ ಅನುದಾನವನ್ನು ಕೊಟ್ಟು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ 59 ಕೋಟಿ, ಬಹುತೇಕ ತಮಗೆಲ್ಲ ಗೊತ್ತಿದೆ. 59 ಕೋಟಿಯಲ್ಲಿ ನಮ್ಮ ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ ನಡೆದಿದೆ. ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ 139 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಮುಂದುವರೆದು ಅಂದಾಜು ವೆಚ್ಚದ ಏನು ಒಂದು ಸಿದ್ಧತೆ ಆಗಿದೆ. ಅಂದೇ 348 ಕೋಟಿ ರೂಪಾಯಿಯನ್ನ ನಾವು ಅಂದಾಜು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ನಮ್ಮ ಹಿರಿಯ ನಮ್ಮ ಜಿಲ್ಲೆಯ ಶಾಸಕರು ಒಳಗೊಂಡು ಸಿದ್ಧತೆ ಆಗಿತ್ತು. ಅದಕ್ಕೆ ಆ ಬಸವ ಅಂತಾರಾಷ್ಟ್ರೀಯ ಅಕ್ಷರಧಾಮದ ಮಾದರಿಯಲ್ಲಿ ಶರಣ ಗ್ರಾಮ ಆಗೋದಕ್ಕೆ ತಾವು ಉಳಿದಂತ ಅನುದಾನವನ್ನು ನೀಡ್ತೀರಿ ಅನ್ನೋ ಭರವಸೆ ನನಗಿದೆ. ಇದೇ ಅವಧಿಯಲ್ಲಿ ಅದನ್ನ ಅಂತಾರಾಷ್ಟ್ರೀಯ ಬಸವ ಕೇಂದ್ರದ ಏನೇನು ಅಭಿವೃದ್ಧಿ ಕೆಲಸಗಳಿದಾವೆ ಅವನ್ನು ಮುಗಿಸೋದಕ್ಕೆ ತಾವು ಅದೇ ಆಗ್ತೀರಿ ಅನ್ನೋ ಒಂದು ವಿಶ್ವಾಸದ ಮೇಲೆ ಇವತ್ತು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಅದರ ಜೊತೆಗೆ ನಮ್ಮೆಲ್ಲರ ಭಕ್ತಾದಿಗಳ ಬೇಡಿಕೆ, ಶರಣರ ಬೇಡಿಕೆ, ನಮ್ಮ ಎಲ್ಲ ಹರಗುರು ಚರಮೂರ್ತಿಗಳ ಬೇಡಿಕೆ, ಬಸವಣ್ಣನವರ ಒಂದು 300 ಅಡಿಯ ಒಂದು ಅವರ ಪುತ್ಥಳಿ ಆಗಬೇಕು, ಕಂಚಿನ ಪುತ್ಥಳಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆಯ ಮೇರೆಗೆ ಆ 300 ಅಡಿಯ ಒಂದು ಬಸವಣ್ಣನವರ ಪುತ್ಥಳಿಯನ್ನು ಮಾಡಬೇಕು.
ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಯಾಕಂದ್ರೆ ಬಹುಮುಖ್ಯವಾಗಿ ಅನೇಕ ಈ ವಿಶ್ವದಿಂದಲೇ ಏನು ನಮ್ಮ ಅನ್ನಬಸವಣ್ಣನವರ ಭಕ್ತಾದಿಗಳು ಶರಣರು ಇವತ್ತು ಇಲ್ಲಿ ಆಗಮಿಸ್ತಾರೆ. ಅದಕ್ಕೆ ಇದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಮತ್ತು ಬಸವ ಜಯಂತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಅನುಭವ ಮಂಟಪ ಬಸವಾದಿ ಶರಣರ ವೈಭವವನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಇದು ಕೂಡಲ ಸಂಗಮದಲ್ಲಿ ಏನು 2 ದಿವಸಗಳ ಕಾಲ ತಾವು 29, 30 ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ. ಇದೇ 2 ದಿವಸಗಳ ಕಾಲ ಪ್ರತಿ ವರ್ಷ ಅದು ಕೂಡಲ ಸಂಗಮದಲ್ಲೇ ಬಸವಾದಿ ಶರಣರ ವೈಭವ ಜಯಂತ್ಯೋತ್ಸವ ಇಲ್ಲಿ ನಡೀಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದಾವೆ. ಅದು ಈಗ ಮಾತಾಡೋದು ನಾನು ಕ್ಷೇತ್ರದ ಅಭಿವೃದ್ಧಿ ನಮಗೆ ಕೊಟ್ಟರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋ ವಿದ್ಯಾರ್ಥಿಗಳು ಇದೀಗ ವಚನ ಗಾಯನ ಮಾಡಲಿದ್ದಾರೆ.